ಇದೇನೋ ಕರ್ಣ, ಬೆಳಿಗ್ಗೆನೆ ಲ್ಯಾಪ್ಟಾಪ್ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ಯಾ? ಹಾಂ ಅಮ್ಮ, ಹಾಸ್ಪಿಟಲ್ ಇವತ್ತು ಡಾಕ್ಟರ್ ಕಾನ್ಫರೆನ್ಸ್ ಇದೆ, ಅದಕ್ಕೆ ರೆಡಿ ಮಾಡ್ಕೋತಿದ್ದೆ. ಇಷ್ಟೊಂದು ಜವಾಬ್ದಾರಿ ಇರೋ ಡಾಕ್ಟರ್ ಸಾಹೇಬ್ರು ನಿನ್ನೆ ತಮ್ಮ ಪ್ರೀತಿ ಪತ್ನಿನ ಕದ್ದು ಮುಚ್ಚಿ ಭೇಟಿಯಾಗೋಕೆ ವೇಷ ಮರ್ಸ್ಕೊಂಡು ಹೋಗಿದ್ರಂತೆ. ನೀವೊಬ್ರು ಕಡಿಮೆ ಇದ್ರಿ, ಆಲ್ರೆಡಿ ಕಾಲು ಎಳಿತಿದೆ, ನೀವು ಸೇರ್ಕೊಬಿಟ್ರಾ? ಹೆಂಡತಿ ದೇವ್ರು ಚೆನ್ನಾಗಿದೆ. ಅಮ್ಮ ಪ್ಲೀಸ್ ಫೋನ್ ಕೊಡಿ. ಕೊಟ್ಟೆ ಇರೋ. ಎಲ್ಲರೂ ಗೋಳಿಕೋತಾರೆ. ಹಲೋ ನಿಧಿ, ಹೇಗಿದ್ಯಾ ಪುಟ್ಟ? ಯಾರೋ ಒಬ್ರಿಗೆ ಬೆಳಗ್ಗೆನೆ ತನ್ನ ಗಂಡನ ವಾಯ್ಸ್ ಕೇಳಬೇಕು ಅನ್ಸ್ತಿದ್ಯಂತೆ, ನಿಜಾನಾ? ಅಮ್ಮ, ನೀವು ಶುರು ಮಾಡ್ಕೊಂಡ್ರಾ? ಸಿಕ್ಕಿದೆ ಚಾನ್ಸು, ಬಿಡೋ ಮಾತೇ ಇಲ್ಲ. ಅಮ್ಮ, ಆಕ್ಚುಲಿ ನೀವು ಮಾತಿಗೆ ಸಿಕ್ಕಿದ್ದು ಒಳ್ಳೇದಾಯ್ತು. ಕರ್ಣ ಸರ್ ಅಲ್ಲೇ ಇದ್ದಾರಾ? ನೀವೊಂಚೂರು ದೂರ ಬಂದು ಮಾತಾಡ್ತೀರಾ? ಬಂದೇ ಇರು. ಅಲ್ಲ, ಹೇಳು ನಿಧಿ, ಏನ್ ವಿಷಯ? ಅದು ನನ್ಗೊಂದು ಸಹಾಯ ಬೇಕಿತ್ತು. ಆದ್ರೂ ನೀವು ಯಾರ ಹತ್ರನೂ ಹೇಳ್ಬಾರ್ದು. ಅದರಲ್ಲೂ ನೀವು ಕರ್ಣ ಸರ್ ಹತ್ರ ಅಂತೂ ಹೇಳೋ ಹಾಗೆ ಇಲ್ಲ. ಅಂತ ಸಹಾಯ ಏನದು? ನಾನು ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅನ್ಕೊಂಡಿದ್ದೀನಿ. ಅದಕ್ಕೆ ಅವ್ರನ್ನ ಹೇಗಾದ್ರೂ ಮಾಡಿ ಮೀಟ್ ಮಾಡ್ಬೇಕು. ನಿಮ್ಮ ಹತ್ರ ಏನಾದರೂ ಐಡಿಯಾ ಇದ್ರೆ ಕೊಡ್ತೀರಾ ಪ್ಲೀಸ್? ಇದೇನು ನಿಂದೆ ಐಡಿಯಾ ಫ್ಯಾಕ್ಟ್ರಿ ಇಟ್ಕೊಂಡು ನನ್ನ ಹತ್ರ ಕೇಳ್ತಿದ್ಯಾ? ಅದು ಆಷಾಢದಲ್ಲಿ ನಿಮ್ಮಿಬ್ರನ್ನೇನಾದ್ರೂ ಮೀಟ್ ಮಾಡಕ್ ಬಿಟ್ರೆ ನಾನು ಎಲ್ರ ಕೈಲೂ ಬೈಸ್ಕೋಬೇಕಾಗುತ್ತೆ. ನಿಮ್ಮ ಹೆಸರು ಎಲ್ಲೂ ಹೊರಗೆ ಬರಲ್ಲ, ಐ ಪ್ರಾಮಿಸ್. ಪ್ಲೀಸ್ ಇಲ್ಲ ಅಂತ ಹೇಳ್ಬಿಡಿ ಅಮ್ಮ. ಸರಿ, ಯೋಚನೆ ಮಾಡಿ ಹೇಳ್ತೀನಿ. ನಿಮ್ಮ ಜೊತೆ ಮಾತಾಡಬೇಕು ಅಂತ ಆಗ್ಲಿಂದ ಶಬರಿ ಥರ ಕಾಯ್ತಾ ಇದ್ದೀನಿ, ಆದರೆ ನಿಮಗೆ ನನ್ನ ಪರಿಸ್ಥಿತಿ ಬಗ್ಗೆ ಸ್ವಲ್ಪನೂ ಕನಿಕರನೇ ಇಲ್ಲ. ನೋಡಿ, ನನ್ನ ಹತ್ರ ಮಾತಾಡೋಕೆ ಟೈಮ್ ಇಲ್ಲ ಅಂತ ಮಾತ್ರ ಹೇಳಬೇಡಿ. ನಾನು ಯಾವಾಗ ಹಾಗಂದೆ? ನೀವು ಹೇಳಲಿಲ್ಲ, ಆದರೆ ನನಗೆ ಗೊತ್ತಾಗ್ತಿದೆ. ನಾನು ಅಮ್ಮನ ಹತ್ರ ಮಾತಾಡಿದ್ದು ಜಸ್ಟ್ 1 ನಿಮಿಷ, ಅಷ್ಟಕ್ಕೆ ಇಷ್ಟ. ಅದೆಲ್ಲ ನಂಗೆ ಗೊತ್ತಿಲ್ಲ. ಇವತ್ತು ಎಲ್ಲಿ ಎಷ್ಟೊತ್ತಿಗೆ ಸಿಗ್ತೀರಾ ಅಷ್ಟು ಹೇಳಿ. ಇವತ್ತು ನಾನು ತುಂಬ ಬ್ಯುಸಿ ಇದ್ದೀನಿ. ನಿಮಗೆ ಸಿಗೋದು ಸ್ವಲ್ಪ ಕಷ್ಟನೇ. ಐ ಆಮ್ ಸಾರಿ. ವಾಟ್? ನೋ, ಅದೆಲ್ಲ ಆಗಲ್ಲ. ನೀವು ಹೀಗೆಲ್ಲ ಮಾಡಿದ್ರೆ ಪ್ರೇಮ ಅಷ್ಟ ಮುಖದ್ಮೆ ಹಾಕಬೇಕಾಗುತ್ತೆ. ಜಗತ್ತಲ್ಲಿರೋ ಯಾವ ಕೋರ್ಟಲ್ಲೂ ಇಂಥ ಕೇಸು ನಿಲ್ಲಲ್ಲ. ನೆನ್ನೆ ನೀವು ಮನೆಗೆ ಬಂದು ಮಾಡಿರೋ ಅವಂತ್ರನೇ ಸಾಕು. ಇವತ್ತಂತೂ ನನ್ನ ಸುದ್ದಿಗೆ ಬರಬೇಡಿ. ಮತ್ತು ಕಾಫಿ ಚಾಲೆಂಜ್ ಕೊಟ್ಟಿದ್ರಲ್ಲ, ಅದೇನು ಮಾಡೋದು? ಲುಕ್ ಮಿಸ್ಟರ್ ಕರ್ಣ, ಐ ಡೋಂಟ್ ನೋ. ನೀವೇನಾದರೂ ಮಾಡ್ಕೊಳ್ಳಿ, ನಾನಂತೂ ನಿಮಗೆ ಸಿಗೋಕ್ಕಾಗಲ್ಲ. ಹಾಗಂತ ನೀವೇನಾದರೂ ಚಾಲೆಂಜ್ನ ಕಂಪ್ಲೀಟ್ ಮಾಡಿಲ್ಲ ಅಂದ್ಕೊಳ್ಳಿ, ಇನ್ನೊಂದು ವಾರ ನಾನು ನಿಮ್ಮನ್ನು ಮೀಟ್ ಮಾಡಲ್ಲ. ಓಕೆ, ಬಾಯ್ 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 ಬಾಯ್. ಇದೊಳ್ಳೆ ಕತೆ ಐತಲ್ಲ ಇವ್ರದು. ಅಲ್ಲ, ಮೀಟ್ ಮಾಡಲ್ವಂತೆ, ಚಾಲೆಂಜ್ ಕಂಪ್ಲೀಟ್ ಮಾಡಬೇಕಂತೆ. ಕೃಷ್ಣ, ನಿನ್ನ ಭಕ್ತನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗ್ತಿದೆ. ಕರ್ಣ ಸರ್ ಕರೆದ್ರಂತೆ, ನಿಮ್ಮ ಕ್ಯಾಬಿನ್ಗೆ ಹೋಗಿದ್ದೆ, ನೀವಲ್ಲಿ ಇರಲಿಲ್ಲ. ನೋಡಿದ್ರೆ ಇಲ್ಲಿದ್ದೀರಿ. ಏನೋ ಅರ್ಜೆಂಟ್ ಇದೆ ಅಂದ್ರೆ ಅಂತೆ. ಎನಿ ಪ್ರಾಬ್ಲಮ್ ಸರ್? ಕರೀದೇ ಇರೋಕ್ಕಾಗುತ್ತಾ? ಎಷ್ಟೊಂದು ಕೆಲಸ ಪೆಂಡಿಂಗ್ ಇದೆ. ಈ ಕಾನ್ಫರೆನ್ಸ್ ಎಲ್ಲ ರೆಡಿ ಆಯ್ತಾ? ಹಾಂ, ಆಗಿದೆ ಸರ್. ಇಫ್ ಯು ಡೋಂಟ್ ಮೈಂಡ್, ಏನಾದರೂ ತಲೆ ಬಿಸಿ ಆಗ್ತಾ ಇದೆಯಾ ಸರ್? ಆಗದೆ ಇರುತ್ತಾ? ಎಷ್ಟು ಜನ ಡಾಕ್ಟರ್ಸ್ ಬರ್ತಿದ್ದಾರೆ, ರಿಸೀವ್ ಮಾಡ್ಕೋಬೇಕು. ನಾನು ಬರಬೇಕು, ಅವರೇ ಬರ್ತಾ ಇಲ್ಲ. ಯಾರು ಬರ್ತಿಲ್ಲ ಸರ್? ಯಾರಾದರೂ ಚೀಫ್ ಗೆಸ್ಟು ಲಾಸ್ಟ್ ಮಿನಿಟಲ್ಲಿ ಕೈ ಕೊಟ್ರಾ ಸರ್? ಅಯ್ಯೋ, ಏನೋ ಒಂದು ನೋಡಿ, ನನಗೆ ಓಟಿಲಿರೋ ಆಪರೇಷನ್ ಲಿಸ್ಟ್ ಕೊಡಿ. ಅಲ್ಲ ಸರ್, ಇವತ್ತು ನೀವು ಕಾನ್ಫರೆನ್ಸ್ಗೆ ಹೋಗ್ಬೇಕಲ್ವಾ? ಅದಕ್ಕೆ ಇವತ್ತಿನ ಆಪರೇಷನ್ಸ್ನೆಲ್ಲ ಬೇರೆ ಡಾಕ್ಟರ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಸರ್. ಅಲ್ಲ, ನಾನು ಕಾನ್ಫರೆನ್ಸ್ ಹೋಗ್ತೇನೆ ಅಂತ ಯಾರು ಹೇಳಿದ್ದು ನಿಮಗೆ? ಆದರೆ ಕಾನ್ಫರೆನ್ಸಲ್ಲಿ ನೀವೇ ಮಾತಾಡ್ಬೇಕಲ್ವಾ ಸರ್? ನೀವೇ ಮೇನಾ? ನೋ, ನಾನು ಹೋಗ್ತಾ ಇಲ್ಲ. ತಾರಾಮ್ ಅಟೆಂಡ್ ಮಾಡ್ತಾರೆ. ಈ 5 ಸಾವಿರ ಕೊಟ್ಬಿಡಿ. ಪೇಷಂಟ್ ಅಟೆಂಡ್ ಮಾಡೋದು ಮುಖ್ಯ. ಆದರೆ ಮೇಜರ್ ಆಪರೇಷನ್ ಯಾವುದೂ ಇಲ್ಲ ಸರ್. ಈ ಕಾನ್ಫರೆನ್ಸಲ್ಲಿ ಮಾತಾಡೋದಲ್ಲ ಅಷ್ಟೇ ರೀ, ಏನು ಪ್ರಯೋಜನ ಇಲ್ಲ. ಹೌದಾ? ಅದೇ ಸರ್, ಜ್ಞಾನ ಬೆಳೆಯೋದೇ ಚರ್ಚೆಯಿಂದ ಅಂತ ಮೊನ್ನೆ ತಾನೇ ನೀವೇ ನನಗೂ ಇಷ್ಟು ಉದ್ದ ಸ್ಪೀಚ್ ಕೊಟ್ರಲ್ಲ ರೀ. ಅದೇ ಬೇರೆ, ಇದೇ ಬೇರೆ. ಕಾನ್ಫರೆನ್ಸ್ ಹೋಗಿ ಕೂತ್ಕೊಂಡ್ರೆ ಫೋನ್ ಮಾಡೋಕ್ಕಾಗಲ್ಲ, ಬೇಕಾದ್ರೆ ಮಾತಾಡೋಕ್ಕಾಗಲ್ಲ. ನಾನು ಪೇಷಂಟ್ ಕಡೆ ಗಮನ ಕೊಡ್ತೀನಿ. ಹೌದಲ್ವಾ? ಕರೆಕ್ಟು. ಆದರೆ
ಅದು ಹೇಗೆ ಏನೋ ಸಿಂಕ್ ಆಗ್ತಲ್ವಲ್ಲ ಸರ್? ಅದನ್ನೆಲ್ಲ ಬಿಡ್ಸಾಳಕ್ಕಾಗಲ್ಲ ರೀ. ಮೊದಲು ಆಪ್ರೇಷನ್ ಯಾವುದು ಅಂತ ಹೇಳಿ, ಆಮೇಲೆ ಆ ಕಾನ್ಫರೆನ್ಸ್ ಫೈಲ್ನ ತಾರಾ ಮ್ಯಾಮ್ ಕೊಡಿ. ಓಕೆ ಸರ್. ಅಲ್ಲ, ಇವತ್ತು ಕರ್ಣ ಸರ್ಗೆ ಏನಾಗಿದೆ ಅಂತ? ಕರ್ಣ ಸರ್, ಫಸ್ಟ್ ಆಪರೇಷನ್ OT ನಂಬರ್ 2 ಅಲ್ಲಿದೆ. ಸೆಕೆಂಡ್ ಆಪರೇಷನ್ ಬಂದು ಸರ್ ಸರ್ ಆಪರೇಷನ್ ಸರ್ ಆಪರೇಷನ್ ಸರ್. ಫಸ್ಟ್ ಡೇ ಆಫ್ ಮೈ ಕಾಲೇಜ್. ಇನ್ನು 4.5 ವರ್ಷ ಆದ್ಮೇಲೆ ನಾನು ಡಾಕ್ಟರ್ ನಿಧಿ, ನಂಬರ್ 1 ಗೈನಕಾಲಜಿಸ್ಟ್. ಕರೆಂಟ್ ಬರ್ದೇ ಹೋದ್ರೆ ಮಗು ಮತ್ತೆ ತಾಯಿ ಇಬ್ರು ಪ್ರಾಣಕ್ಕೂ ಅಪಾಯ ಇದೆ. ಇನ್ಮೇಲೆ ನಮ್ಮ ಹಾಸ್ಪಿಟಲಿ ಸರ್ಜನ್ ಆಗಿ ವರ್ಕ್ ಮಾಡೋದಕ್ಕೆ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವರು ನಿಧಿ ನಮ್ಮ ಕಾಲೇಜ್ ಟಾಪರ್. ಇನ್ನು ಮುಂದೆ ಇವರೇ ನಿಮಗೆ ಕ್ಲಾಸಸ್ ತಗೋತಾರೆ. ನನಗೆ ಹೊಸ ಬದುಕು ಕೊಟ್ಟಿದ್ದ ಜಾಗ ಇದು. ಡಾಕ್ಟರ್ ಆಗ್ಬೇಕು ಅನ್ನೋ ನನ್ನ ಬದುಕಿನ ದೊಡ್ಡ ಕನಸನ್ನ ಪೂರೈಸಿದ ಜಾಗ ಇದು. ನನ್ನ ಮುದ್ದುನ, ನನ್ನ ಪ್ರೀತಿನ ಕೊಟ್ಟ ಜಾಗ ಇದು. ಈ ದೇವಸ್ಥಾನಕ್ಕೆ ನಾನು ಇಷ್ಟು ಋಣಿ ಅಂತ ನನಗೆ ಹೇಳಕ್ಕಾಗಲ್ಲ. ತುಂಬಾ ದಿನ ಆದ್ಮೇಲೆ ಈ ಜಾಗಕ್ಕೆ ಬರ್ತಾ ಇದ್ದೀನಿ. ಅಂದಮೇಲೆ ನಿನ್ನ ಆಶೀರ್ವಾದ ಇರಲಿ.